ನಮಗಲ್ಲಿ ಪ್ರಧಾನವಾದದ್ದು ಯಾವುದು ಕೇಳಿದರೆ ನಿಮ್ಮ ಯಕ್ಷಗಾನ ಸಂಪ್ರದಾಯ ಉಳಿಸುವುದಲ್ಲ, ಹಳೆಯ ಕಲಾವಿದರು ಕಟ್ಟಿಕೊಂಡಂಥ ಯಕ್ಷಗಾನವನ್ನು ಉಳಿಸುವುದಲ್ಲ, ನನಗೆ 4 ಆಟ ಹೆಚ್ಚೆಯಲ್ಲಿ ಸಿಗ್ತದೆ ಎನ್ನುವುದೇ ಪ್ರಧಾನ. ಇವರು ಭಾಷಣ ಮಾಡ್ಕೊಂಡು ಮನೆಗೆ ಹೋಗಿ ಮುಚ್ಚಾಕೊಂಡು ಮಲಗಿ ಬಿಡ್ತಾರೆ. ನಾವು ಹೊಟ್ಟೆಗೇನು ಮಾಡುವುದು? ಮೊದಲಿಂದ ಯಾವುದು ಅಂತ ಗೊತ್ತುಂಟು, ಅದು ಮಾಡಿದ್ರೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ, ಕೊಡುವವ ಯಾರು? ಇಷ್ಟರ ಮೇಲೆ ಮತ್ತೆ ಎಂತ ಕಲಿಯುವುದು ಅಂತ ಒಂದು ಭಾವನೆ ಅಷ್ಟೇ, ಬಿಟ್ಟರೆ ಹೋಗಬಾರ್ದು ಅಂತಲ್ಲ. ಇನ್ನು ನಾವೇನಿದ್ರು ಕಲಿಸ್ಲಿಕ್ಕೆ ಹೋಗಬೇಕು, ಬಿಟ್ಟರೆ ಕಲೀಲಿಕ್ಕೆಲ್ಲ ಹೋಗುವಷ್ಟು ಸಣ್ಣದಲ್ಲ ಹೇಳಿ ಒಂದು ತಲೆ ಒಳಗುಂಟು. ಮೊದಲಿಂದಲೂ ಸ್ವಲ್ಪ ಕೆಡಿಸ್ತಾ ಬಂದಿದ್ದಾರೆ. ಅದು ಗ್ರಾಚಾರಗೆಟ್ಟು ಈಗ ನೀವು ಕಲಾವಿದರು ತಲೆಗೆ ಬಂದಿದೆ ಅಷ್ಟೇ. ಗೋಪಾಲ ವೇಷ ಉಂಟು ಅಂತಾದರೆ ತಡಿಯ, ಗೋಪಾಲ ವೇಷ ಮುಗಿದ ಮೇಲೆ ಒಳಗೆ ಬತ್ನ ಹೇಳು. ಇಷ್ಟಾರ್ಥ ದೇವತೆಯಾದ ಮಹಾಗಣಪತಿಯನ್ನು ವಂದಿಸಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ತಲೆಬಾಗಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಕಿರಿಯ ನನ್ನ ಸಹೋದ್ಯೋಗಿ ಕಲಾವಿದರಿಗೆ ಮನಸಾರೆ ವಂದಿಸುತ್ತಾ, ಜೊತೆಯಲ್ಲಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಬೆಳಿಗ್ಗೆಯಿಂದಲೂ ಉಪಸ್ಥಿತರಿರುವಂತಹ ಎಲ್ಲ ಯಕ್ಷಗಾನದ ಕಲಾಭಿಮಾನಿಗಳಿಗೆ ತಲೆಬಾಗಿ ಸುದೀರ್ಘ ಕಾಲದಿಂದ ಸಮೃದ್ಧವಾದಂತಹ ಯಕ್ಷಗಾನ ಕಲೆಯಲ್ಲಿ ತಮ್ಮ ಜೀವನವನ್ನು ಸವೆಸಿ ಸುಪುಷ್ಟವಾದಂತಹ ಯಕ್ಷಗಾನವನ್ನು ನಮಗೆ ಉಳಿಸಿಕೊಟ್ಟು ಈ ಕಲಾರಂಗದಿಂದ ಮಾಯವಾದಂತಹ ಎಲ್ಲ ಹಿರಿಯ ಯಕ್ಷಚೇತನಗಳನ್ನು ಮನಸಾರೆ ಸ್ಮರಿಸುತ್ತಾ, ಇವತ್ತು ನಾವು ಪ್ರಥಮವಾಗಿ ವಂದಿಸಲೇಬೇಕಾದದ್ದು, ಧನ್ಯವಾದವನ್ನು ಅರ್ಪಿಸಬೇಕಾದದ್ದು ಸಂಸ್ಕಾರ ಭಾರತಿ ಇದರ ಪದಾಧಿಕಾರಿಗಳಿಗೆ, ಜೊತೆಯಲ್ಲಿ ಈ ಸಂಘಟನೆಯನ್ನು ನಡೆಸುವುದಕ್ಕೆ ಸಂಸ್ಕಾರ ಭಾರತಿಯನ್ನು ಮುಂದಿರಿಸಿಕೊಂಡು ಅಹರ್ನಿಶಿಯಾಗಿ ಶ್ರಮಿಸಿದ ಈ ಸಂಘಟನೆಯ ಕಾರ್ಯಾಧ್ಯಕ್ಷರಾದಂತಹ ಶಂಕರ ಹೆಗಡೆ ನೀಲಕೋಡ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಪ್ರಪ್ರಥಮವಾಗಿ ನಾನು ವಂದನೆಯನ್ನು ಸಲ್ಲಿಸಲೇಬೇಕು, ಧನ್ಯವಾದವನ್ನು ಹೇಳಲೇಬೇಕು. ಯಾಕೆಂದರೆ ಅನೇಕ ಯಕ್ಷಗಾನದ ದಾಖಲೆಗಳಿಗೆ ಇವತ್ತಿನ ಈ ಕಾರ್ಯಕ್ರಮವೂ ಸಹ ಒಂದು ದಾಖಲೆಯಾಗಿ ಪರಿಣಮಿಸಿದೆ. ನಮ್ಮ ಅನುಭವದಲ್ಲಿ ನಾನು ಈಗಾಗಲೇ ಹಿರಿಯರಿಂದ ಕೇಳಿ ತಿಳಿದಿರುವ ವಿಷಯದಂತೆ ಬಹುಶಃ ನಮ್ಮ ಉತ್ತರ ಕನ್ನಡದಲ್ಲಿ ಈ ರೀತಿ ಎಲ್ಲ ಕಲಾವಿದರು ಒಂದು ದಿವಸ ಒಂದೇ ಕಡೆಯಲ್ಲಿ ಒಗ್ಗೂಡಿದ್ದು ಬಹುಶಃ ಇದೇ ಪ್ರಪ್ರಥಮ ಆಗಿರಬೇಕು. ನಮ್ಮಲ್ಲಿ ಯಕ್ಷಗಾನದವರ ಪರಿವಾರ ಇದೆ, ಚಿಟ್ಟಾಣಿಯವರ ಪರಿವಾರ ಇದೆ, ಕೆರೆಮನೆಯವರ ಪರಿವಾರ ಇದೆ, ಜಲವಳ್ಳಿಯವರ ಪರಿವಾರ ಇದೆ, ಕೊಂಡದಕುಳಿಯವರ ಪರಿವಾರ ಇದೆ, ಕಡತೋಕದವರ ಪರಿವಾರ ಇದೆ, ಕರ್ಕಿಯವರ ಪರಿವಾರ ಇದೆ. ಅಂದರೆ ಯಕ್ಷಗಾನದವರ ಪರಿವಾರ ಇದೆ. ಯಕ್ಷಗಾನ ಪರಿವಾರ ಅಂತ ಒಂದು ಸಂಘಟನೆ ತಲೆ ಎತ್ತಿದ್ದಿದ್ದರೆ ಅದು ಇವತ್ತು ಮಾತ್ರ. ಹಾಗಾಗಿ ನಾವು ದಕ್ಷಿಣ ಕನ್ನಡದ ಉಡುಪಿಯ ಕಲಾರಂಗವೋ, ಪಟ್ಲ ಫೌಂಡೇಶನ್ ಕಾರ್ಯಕ್ರಮವೋ, ಉಳಿದ ಕಾರ್ಯಕ್ರಮಗಳಲ್ಲಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಲಾವಿದರು ಒಟ್ಟಾಗುವ ಆ ಒಂದು ಸನ್ನಿವೇಶವನ್ನು ಕಂಡು ಕಣ್ಣು ತುಂಬಿಸಿಕೊಂಡವರು. ನಮ್ಮ ಉತ್ತರ ಕನ್ನಡಕ್ಕೂ ಹೀಗೊಂದು ಕಾರ್ಯಕ್ರಮ ಆಗಬೇಕು ಎನ್ನುವ ಆಸೆಯನ್ನು ಹೊಂದಿದವರು. ಅದು ಬಹುಶಃ ನನ್ನಂಥವನಿಗೆ ಅಥವಾ ಒಬ್ಬಿಬ್ಬರು ಕಲಾವಿದರಿಂದ ಕಷ್ಟ ಸಾಧ್ಯ. ಅಂತಹ ಒಂದು ಒಗ್ಗಟ್ಟಿನಲ್ಲಿಯೂ ಬಲ ಇದೆ. ಯಕ್ಷಗಾನ ಕಲಾವಿದರೆಲ್ಲರೂ ಒಗ್ಗಟ್ಟಿನಿಂದ ಮುಂದುವರಿಯಬೇಕು ಎನ್ನುವಂಥ ಸಂಸ್ಕಾರವನ್ನು ಎಚ್ಚರಿಸಿದಂಥ ಸಂಸ್ಕಾರ ಭಾರತಿಯನ್ನು ನಾವು ಮನಸಾರೆ ವಂದಿಸಿಕೊಳ್ಳಲೇಬೇಕು. ಜೊತೆಯಾಗಿ ಬೆಳಿಗ್ಗೆಯಿಂದ ಸಮಾರೋಪದ ಹಂತದಲ್ಲಿರುವ ಇಲ್ಲಿಯವರೆಗೆ ಅನೇಕ ವಿದ್ವಾಂಸರು, ಯಕ್ಷಗಾನದ ಅನುಭವಿ ಕಲಾವಿದರು, ಅನೇಕ ಅರ್ಥಧಾರಿಗಳು, ಕಲಾಭಿಮಾನಿಗಳು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಜೊತೆಗೆ ಕೆಲವಷ್ಟು ಆಗಬೇಕಾದಂಥ ವಿಷಯಗಳ ಕುರಿತಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ನಡೆದಿರುವಂಥ 2 ಗೋಷ್ಠಿಗಳು ಅರ್ಥಪೂರ್ಣವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆದರೆ ವಾಸ್ತವದಲ್ಲಿ ಇದೆಲ್ಲವೂ ಸಾಕಾರಗೊಳಿಸುವುದಕ್ಕೆ, ಪ್ರಸ್ತುತವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಎಷ್ಟು ಸಾಧ್ಯ ಎನ್ನುವುದರಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲ ಗೋಷ್ಠಿಗಳಲ್ಲಿ, ಎಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ, ಯಕ್ಷಗಾನಕ್ಕೆ ಬೇಕಾದಂಥ ವಿಷಯಗಳಿರುವ ಎಲ್ಲ ಕಡೆಯಲ್ಲಿಯೂ ಒಂದೇ ಕೂಗಿಗೆ ಕೇಳ್ತಾ ಬರುವುದು, ಯಕ್ಷಗಾನ ಹಾಳಾಗ್ತಾ ಉಂಟು, ಯಕ್ಷಗಾನ ಹಾಳಾಗ್ತಾ ಉಂಟು. ಮೊದಲಿನ ಯಕ್ಷಗಾನ ಈಗ ಇಲ್ಲ,
ಮೊದಲಿನ ಕಲಾವಿದರಂತೆ ಈಗಿನ ಕಲಾವಿದರ ಅಭಿನಯ ಆಗ್ತಾ ಇಲ್ಲ, ಯಕ್ಷಗಾನ ಕುಲಗೆಡಿಸ್ತಾ ಇದ್ದಾರೆ. ಇದು ವೇದಿಕೆಯಲ್ಲಿಯೋ ಪತ್ರಿಕೆಯಲ್ಲಿಯೋ ಬರುವ ವಿಷಯ ಅಲ್ಲ. ಪ್ರತಿ ದಿವಸ ಯಕ್ಷಗಾನ ಕುಣಿತಾ ಇರುವ ನಾನು, ನನ್ನಂಥ ಎಲ್ಲ ಕಲಾವಿದನಿಗೂ ಗೊತ್ತುಂಟು ಯಕ್ಷಗಾನ ಮೊದಲಿನ ರೀತಿ ಹಾಳಾಗ್ತಾ ಇದೆ ಅಂತಲ್ಲ, ಮೊದಲಿನ ರೀತಿಯಲ್ಲಿ ಯಕ್ಷಗಾನ ಇಲ್ಲ. ಯಾಕೆಂದರೆ ನಾವು ಮೊನ್ನೆ ಕೆರೆಮನೆ ಮಹಾಬಲ ಹೆಗಡೆಯವರ ಒಂದು ದುಷ್ಟಬುದ್ಧಿ ಪಾತ್ರದ ಒಂದು ವಿಡಿಯೋ ಕ್ಲಿಪ್ ನೋಡಿದೆ. ಕೇಳಯ್ಯ ಪೇಳುವೆ ಕೇಳಯ್ಯ, ನಾವೆಲ್ಲ ಅದೊಂದು ಪದ್ಯಕ್ಕೆ ಒಂದು 2-3 ಚಾಲು ಎಲ್ಲ ಹಾಕಿ ಪುಡಿ ಹಾರಿಸಿಬಿಡ್ತೇವೆ. ಮಹಾಬಲ ಹೆಗಡೆಯವರು 1-2 ಸುತ್ತಿನಲ್ಲಿ ಕೇಳಯ್ಯ ಪೇಳುವೆ ಇಡೀ ಪದ್ಯಕ್ಕೆ ಅದು ಎಷ್ಟು ಚಂದವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಮಗಾಗ ಅನ್ನಿಸ್ತು. ನಮಗಿಷ್ಟು ಚಂದ ಕೊಡಲಿಕ್ಕೆ ಆಗುವುದಿಲ್ವಲ್ಲ. ಯಾಕೆ ಅಂದರೆ ನಾವು ಹಾಗೆ ಮಾಡಿದೆವು ಅಂತಾದರೆ ಆಟ ನೋಡಿದವರೇ ನಮ್ಮನ್ನು ಆಕ್ಷೇಪಿಸ್ತಾರೆ. ಅವ ಕಾಲು ಎತ್ತು ಸಾಯುವುದಿಲ್ವ, ಬೇರೆ ಎಲ್ಲ ಅಡ್ಡಿಲಾಗಿತ್ತು. ಯಾಕೆಂದರೆ ಈ ವಾಸ್ತವ ಹೀಗುಂಟು. ಆಗ ಅನೇಕ ವಿದ್ವಾಂಸರೆಲ್ಲ ಹೇಳಿದರು, ಸುಧನ್ವ, ಅರ್ಜುನ, ಉಳಿದ ಜೋಡಿ ಪಾತ್ರಗಳು ಕುಣಿಯುವಿಕೆ, ಮಾತಾಡುವಿಕೆ ನಮಗೊತ್ತು ಹೆಚ್ಚಾಗ್ತದೆ ಅಂತ. ಅರ್ಜುನ ಪಾತ್ರಧಾರಿ ಕುಣಿಬಾರ್ದು ಅಂತ ಗೊತ್ತು. ಆದರೆ ಈಗ ವಾಸ್ತವದಲ್ಲಿ ಸುಧನ್ವ ಅಷ್ಟು ಕುಣಿದಾಗ ಅದರಲ್ಲಿಯೂ ಈಗ ಹೇಳ್ಕೊಂಡೇ ಪ್ರಾರಂಭ ಮಾಡ್ತೇವೆ. ನೀವು ಅಷ್ಟು ಮಾಡಿದ್ವಿ, ನಾ ಇಷ್ಟಕ್ಕೆ ಬಿಡ್ತೇನೆ ಅಂತ ಪ್ರಾರಂಭದಲ್ಲಿ ಹೇಳ್ಕೊಂಡೇ ಪದ್ಯ ಶುರು ಮಾಡುವುದು. ನಾವೀಗ ನಾವು ಅಷ್ಟು ಮಾಡದೇ ಇದ್ದರೆ ಸುಧನ್ವ ಪಾತ್ರಧಾರಿ ಯಾರು ಅನ್ನೋದು ಬೇಡ. ಸುಧನ್ವ ಮಾಡಿದವ ಹುಡಿ ಹಾರಿಸಿಬಿಟ್ನ, ಅರ್ಜುನನ ಕಾತು ಮುಗೀತಾ ಅಂದರೆ ಆ ವರ್ಷ ಮತ್ತು ಆ ಕಡೆಯಲ್ಲಿ ಎಲ್ಲೂ ಅವನಿಗೆ ಆಟಕ್ಕೆ ಕರೆಯುವುದಿಲ್ಲ, ಅಷ್ಟು ವ್ಯವಸ್ಥೆ. ಅದಕ್ಕಿಂತಲೂ ಹಾಗಾದರೆ ಈ ಅಪಸವ್ಯಗಳು, ಈ ಗೊಂದಲಗಳು, ಅಪವಾದಗಳು ಮೊದಲು ಇರಲಿಲ್ವ? ನಾವು ಕೇಳಿದ ಹಾಗೆ ಬಹುಶಃ ಆ ಹಳೆ ಕಾಲದಲ್ಲಿಯೂ ನಮ್ಮ ತಂದೆಯವರೆಲ್ಲ ಹೇಳ್ತಾ ಇದ್ದಾಗ ಆಗಲೂ ಇತ್ತು. ಆದರೆ ಅಷ್ಟು ಬೇಗ ಜನರಿಗೆ ಗೊತ್ತಾಗುವುದಿಲ್ಲವಾಗಿತ್ತು. ಈ ವರ್ಷ ಆದದ್ದು ಬರುವ ವರ್ಷ ಗೊತ್ತಾಗ್ತಿತ್ತು. ಈಗ ಹಾಗಲ್ಲ. ಇವತ್ತು ನಾವಿಲ್ಲಿ ಏನು ಮಾತಾಡಿದ್ದೇವೆ ಇನ್ನು 1 ನಿಮಿಷದಲ್ಲಿ ಅಮೇರಿಕದಲ್ಲಿದ್ದವರಿಗೆ ಗೊತ್ತಾಗ್ತದೆ. ನಮಗೆ ಆಟ ಸಿಗುವುದೇ ಹೋಗುವ ಕಾರಣವೇ ಅದು. ಆಗ ನಮಗೆ ಅನಿವಾರ್ಯ. ಸೋದನ್ನು ಮಾಡಿದವಷ್ಟು ಕುಣಿದಿದ್ದಾನೆ ಹೇಳಾದ್ಮೇಲೆ ನಾ ಕುಣಿಯುವುದೇ ಎಷ್ಟು ಕಾಲು ಸೋಲುವಲ್ಲಿವರೆಗೆ. ನಮಗಲ್ಲಿ ಪ್ರಧಾನವಾದದ್ದು ಯಾವುದು ಕೇಳಿದರೆ ನಿಮ್ಮ ಯಕ್ಷಗಾನ ಸಂಪ್ರದಾಯ ಉಳಿಸುವುದಲ್ಲ, ಹಳೆಯ ಕಲಾವಿದರು ಕಟ್ಟಿಕೊಂಡಂಥ ಯಕ್ಷಗಾನವನ್ನು ಉಳಿಸುವುದಲ್ಲ, ನನಗೆ 4 ಆಟ ಹೆಚ್ಚೆಯಲ್ಲಿ ಸಿಗ್ತದೆ ಎನ್ನುವುದೇ ಪ್ರಧಾನ. ಈ ವಿಮರ್ಶೆ ಮಾಡುವವರು, ವಿಮರ್ಶೆ ಬರೆದವ್ರು ಯಾರಾದರೂ ನಿನಗೆ ಆಟಕ್ಕೆ ಬರಲ್ಲ ಮಾರಾಯ, ನೀ ಮೊನ್ನೆ ನಾವು ಹೇಳ್ದಂಗೆ ಮಾಡಿ ನಿನಗೊಂದು 5 ಆಟ ತಪ್ಪೋಯ್ತು ನಮಗೆ ಸಂಬಳ ಕೊಟ್ಟು ಹೋಗ್ತಾರೆ ಯಾರಾದರೂ. ಇವರು ಭಾಷಣ ಮಾಡ್ಕೊಂಡು ಮನೆಗೆ ಹೋಗಿ ಮುಚ್ಚಾಕೊಂಡು ಮಲಗಿ ಬಿಡ್ತಾರೆ, ನಾವು ಹೊಟ್ಟೆಗೇನು ಮಾಡುವುದು? ಹಾಗಾಗಿ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಈ ವರ್ಷ ಯಾವುದು ಸತ್ಯ ಯಾವುದು ಸುಳ್ಳು ನಿದರ್ಶನ. ಬಡಗಿನ ಬಯಲಾಟದ ಪ್ರಸಿದ್ಧ ಮೇಳ ಹಾಲಾಡಿ ಮೇಳ, ಅಲ್ಲಿ ಪಂಜರ ಪಕ್ಷಿ ಎನ್ನುವಂಥ ಒಂದು ಪ್ರಸಂಗ. ನಾನು ಕೆಲವು ಕ್ಲಿಪ್ ನೋಡಿದ್ದು ಬಿಟ್ಟರೆ ಆಟಕ್ಕೆ ಹೋಗಲಿಲ್ಲ. ಆದರೆ ನಮ್ಮ ಮನೆಯವ್ರದ್ದೆಲ್ಲ ಒತ್ತಾಯ ಉಂಟು, 19ನೇ ತಾರೀಕು ಹೊನ್ನಾವರದಲ್ಲಿ ಉಂಟು, ಹೋಗಬೇಕು ಅಂತ. ನಾನು ತಿಳಿದ ಹಾಗೆ ಇಡೀ ಪ್ರಸಂಗದಲ್ಲಿ ಕಾಲಮಿತಿ ಪ್ರಯೋಗ, ಹೆಚ್ಚಿನ ಪದ್ಯಗಳು ಸಿನಿಮಾ ಶೈಲಿಯ ಪದ್ಯಗಳು, ಸಂಭಾಷಣೆಯು ಸಿನಿಮಾ ಶೈಲಿಯದ್ದೇ. ಆದರೆ 148 ಪ್ರಯೋಗವನ್ನು ಬೇಸಿಗೆಯಲ್ಲಿ ಹಾಲಾಡಿ ಮೇಳ ಕಂಡಿದ್ದೇಳಾದರೆ ಯಾವುದನ್ನು ಮಾಡಬೇಕು ಹೇಳಿ? ನಿಮ್ಮ ಪೌರಾಣಿಕ ಯಾರಿಗೆ ಬೇಕು? ಕಲಾವಿದ ಬದುಕಬೇಕು. ಬಹುಶಃ ಯಕ್ಷಗಾನದ ಇತಿಹಾಸದಲ್ಲಿ ಒಂದು ಬಯಲಾಟದ ಮೇಳ ಬೇಸಿಗೆಯ ನವೆಂಬರ್ನಿಂದ ಮೇ ತಿಂಗಳವರೆಗೆ ತಿರುಗಾಟ ಮುಗಿಸಿ ಮಳೆಗಾಲದಲ್ಲೂ ಒಂದು ಬಯಲಾಟದ ಮೇಳದ ಪ್ರದರ್ಶನ ಆದದ್ದು ಇತಿಹಾಸದಲ್ಲೇ ಇಲ್ಲವೇನೋ. ಈ ವರ್ಷ ಮಳೆಗಾಲದಲ್ಲಿ ಸಹಿತ ಆಟ. ನಿನ್ನೆ ಅವ್ರದ್ದು ಮೈಸೂರಿನಲ್ಲಿ ಆಟ, ಇವತ್ತು ಬೆಂಗಳೂರಲ್ಲಿ ಆಟ, ನಾಳೆ ಬೆಂಗಳೂರಲ್ಲಿ ಆಟ, ತುಮಕೂರಲ್ಲಿ ಆಟ. ನೋಡಿ, ಘಟಾನುಘಟಿ ಕಲಾವಿದರನ್ನು ಹಾಕ್ಕೊಂಡ್ರು, ಒತ್ತಾಯ ಮಾಡಿ ದಮ್ಮಯ್ಯ ಹಾಕಿದ್ರು. ಬರದೇ ಇರುವ ಹೊನ್ನಾವರದಲ್ಲಿ ಜುಲೈ 19ಕ್ಕೆ ಆಟ. ನಮ್ಮ ಹೊನ್ನಾವರಕ್ಕೆ ಅದೊಂದು ದೊಡ್ಡ ಹಿರಿಮೆ ಉಂಟು. ನೀವು ಘಟಾನುಘಟಿ ಕಲಾವಿದರು ಹಾಕಿ ಅಣ್ಣ ಬಂದು ಹೇಳಿ ದಮ್ಮಯ್ಯ ಹಾಕಿದ್ರು ದೇವ್ರ ಹಣೆ ಬರುವುದಿಲ್ಲ ಆಟಕ್ಕೆ. ಇನ್ನು ಅಂಥ ಹುಚ್ಚಿಡಿದವ್ರು ಬರ್ತಾರಷ್ಟೇ. ಅಂದರೆ ಅಂಥ ಪ್ರದೇಶದಲ್ಲೂ ಹಾಲಾಡಿ ಮೇಳದ ಪಂಜರ ಪಕ್ಷಿ ಪ್ರಸಂಗ ಸಂಯೋಜನೆ ಮಾಡಿದ್ದಾರೆ. ಅದು ಎಷ್ಟು ವ್ಯಾಪಿಸಿರಬಹುದು, ಅದು ಎಷ್ಟು ಪ್ರಚಾರ ಆಗಿರಬಹುದು. ನಮಗೆ ಈಗ ಯುವ ಕಲಾವಿದರಿಗೆಲ್ಲ ಏನಾಗಿದೆ ಕೇಳಿದ್ರೆ ಕೌರವನ ಪರಿಸ್ಥಿತಿ ಆಗಿದೆ. ಧರ್ಮ ಯಾವುದು ಅಂತ ಗೊತ್ತುಂಟು, ನಮಗೆ ಆಚರಿಸ್ಲಿಕ್ಕೆ ಆಗುವುದಿಲ್ಲ. ಅಧರ್ಮ ಯಾವುದು ಅಂತ ಗೊತ್ತುಂಟು, ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ. ಈಗಿಂದ ಯಕ್ಷಗಾನ ಅಲ್ಲಂತ ನಮಗೆ ಗೊತ್ತುಂಟು, ಮೊದಲಿಂದ ಮಾಡಿದ್ರೆ ನಡೆಯುವುದಿಲ್ಲ. ಮೊದಲಿಂದ ಯಾವುದು ಅಂತ ಗೊತ್ತುಂಟು, ಅದು ಮಾಡಿದ್ರೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ, ಕೊಡುವ ಯಾರು? ಈ ಪರಿಸ್ಥಿತಿಯಲ್ಲಿ ನಾವಿರುವಾಗ ಸದ್ಯದಲ್ಲಿ ಯಾವುದನ್ನು ಜನ ರಂಜಿಸ್ತದೆ, ಯಾವುದು ಜನ ಅಪೇಕ್ಷೆ ಪಡ್ತಾರೆ,
ಯಕ್ಷಗಾನವನ್ನು ಉಳಿಸುವುದಕ್ಕೆ ಯಾವ ಕಲಾವಿದನೂ ಬೇಡ, ಯಾವ ಸಂಘಟನೆಯೂ ಬೇಡ, ಯಾವ ಕಲಾವಿದನೂ ಯಕ್ಷಗಾನಕ್ಕೆ ಅನಿವಾರ್ಯ ಅಲ್ಲ, ಕಲಾವಿದನಿಗೆ ಯಕ್ಷಗಾನ ಅನಿವಾರ್ಯ. ಯಕ್ಷಗಾನ ಹೇಗಿದ್ದರೂ ಉಳಿತದೆ. ನಾವು ಕಲಾವಿದರು ಮಾಡಬೇಕಾದದ್ದೇನು ಕೇಳಿದರೆ ತೀರಾ ಕುಲಗೆಡದೆ ಇದ್ದಂಗೆ ಮಾಡಬೇಕಷ್ಟೇ, ತೀರಾ ಹಾಳಾಗದೇ ಇದ್ದಷ್ಟು ನೋಡ್ಕೊಳ್ಬೇಕು. ಬಿಟ್ಟರೆ ಯಕ್ಷಗಾನ ಉಳಿಸ್ಲಿಕ್ಕೆ ನಾವ್ಯಾರೇ? ನಮ್ಮ ಅಪ್ಪ ತಂದದ್ದ ಯಕ್ಷಗಾನ, ಮೊದಲಿಂದಲೂ ಇತ್ತದು. ಹಾಗಾದರೆ ಕಲಾವಿದನೊಬ್ಬ ಬದುಕಬೇಕು ಅಂತಾದರೆ ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕು? ಈಗ ಇಷ್ಟೆಲ್ಲ ವೇದಿಕೆಗಳಲ್ಲಿ ಉಳಿದ ವಿಷಯಗಳಲ್ಲೆಲ್ಲ ವಿಮರ್ಶೆ ಮಾಡುವವರು, ಸರಿಯಾಗಲಿಲ್ಲ ಅಂತ ಹೇಳುವವರು, ಎಷ್ಟು ಮೇಳಕ್ಕೆ ಹೋಗಿ ಎಷ್ಟು ಕಲಾವಿದರ ರಟ್ಟೆ ಕೈ ಯಾಕೆ ಹೇಳಿದ್ದಾರೆ? ನೀವು ಮಾಡ್ತಾ ಇದ್ದದ್ದು ಸರಿಯಲ್ಲ, ಬೇಡ. ಎಷ್ಟು ಕಡೆಗಳಲ್ಲಿ ಒಂದು ಸಮ್ಮೇಳನ ಮಾಡೋದಲ್ಲಿ ಯಕ್ಷಗಾನ ಕಲಾವಿದರಿಗೆ ಅಂತ ಒಂದು ತರಬೇತಿ ಕೊಟ್ಟಿದ್ದಾರೆ. ಹಾಳಾಗಿದೆ ಅಂತ ನಾವು ಹೇಳುವಾಗ ಸರಿ ಮಾಡುವುದು ಹೇಗೆ ಅಂತ ನೋಡಬೇಕು. ಸರಿ ಮಾಡುವುದಕ್ಕೆ ಯಾವ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕು? ವರ್ಷಿಡೀ ಹಾಳಾಗೋಗಿದೆ 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 ಅಂತ ಹೇಳಿದರೆ ಅದು ಹಾಳಾಗ್ತಾನೆ ಇರ್ತದೆ, ಬಿಟ್ಟರೆ ಮತ್ತೆ ಸರಿಯಾಗುವುದಿಲ್ಲ. ಈಗ ಉಡುಪಿಯ ಕಲಾರಂಗ ಹಿರಿಯ ಕಲಾವಿದರನ್ನು ಇರಿಸಿಕೊಂಡು 5 ದಿವಸ, ಕಳೆದ ವರ್ಷ 1 ವಾರ, ಈ ವರ್ಷ 5 ದಿವಸ ಹಿರಿಯ ಕಲಾವಿದರನ್ನು ಮುಂದಿರಿಸಿಕೊಂಡು ಯಕ್ಷಗಾನ ಕಲಾವಿದರಿಗೆ ತರಬೇತಿ ಕೊಡ್ತು. ಯಕ್ಷಗಾನ ಕಲಾವಿದರಿಗೆ, ಹೊಸದಾಗಿ ಕಲಿಯುವವರಿಗಲ್ಲ. ಅದರಲ್ಲಿ ಎಷ್ಟು ಜನ ಕಲಾವಿದರು ಭಾಗವಹಿಸಿದ್ದಾರೆ? ಎಲ್ಲ 25-30 ಜನ ಕಲಾವಿದರು ಹೋಗಿದ್ದಾರೆ. 1-1.5 ಸಾವಿರ ಜನ ಕಲಾವಿದರಿದ್ದಾರೆ. ಆ ತರಬೇತಿ ಯಾರಿಗೂ ಬೇಡ. ದಿವಸಕ್ಕೆ ಎಷ್ಟು ಆಟ ಬುಕ್ ಆಗ್ತದೆ ಹೇಳೋದು ಅಷ್ಟೇ ಬೇಕೀಗ. ಆ ಸಹನೆಯೂ ಯಾರಿಗಿಲ್ಲ. ನಾನು ಹೋಗಲಿಲ್ಲ, ನಾನು ಹೋಗದಾಗಿದ್ದರೆ ನಡಿಬೋದು ಅಂತ ನನ್ನೊಂದು ಭಾವನೆ. 35 ವರ್ಷ ಆಯ್ತಲ್ಲ ಸರ್ವೀಸು, ಇಷ್ಟರ ಮೇಲೆ ಮತ್ತೆ ಎಂತ ಕಲಿಯುವುದು ಅಂತ ಒಂದು ಭಾವನೆ ಅಷ್ಟೇ, ಬಿಟ್ಟರೆ ಹೋಗಬಾರ್ದು ಅಂತಲ್ಲ. ಇನ್ನು ನಾವೇನಿದ್ರು ಕಲಿಸ್ಲಿಕ್ಕೆ ಹೋಗಬೇಕು, ಬಿಟ್ಟರೆ ಕಲೀಲಿಕ್ಕೆಲ್ಲ ಹೋಗುವಷ್ಟು ಸಣ್ಣದಲ್ಲ ಹೇಳಿ ಒಂದು ತಲೆ ಒಳಗುಂಟು. 50ನೇ ವರ್ಷದ ಕಾರ್ಯಕ್ರಮ ಹತ್ತಿರ ಬಂತು, ಮತ್ತು ಇನ್ನೂ ಕಲಿತಾವನೇ ಅವನಿಗೆ ಎಂತ ಮಾಡೋದು ಅಂತ ಹೇಳಿದ್ರು ಅದು ಒಂದು ದೊಡ್ಡ ರಗಳೆ ಆಗ್ತದೆ. ಮತ್ತು ಆ ಕಾರಣಕ್ಕೆ ಅಂದರೆ ಕಲಾವಿದನಿಗೂ ಕಲಿಬೇಕಾದಂಥ ಅನಿವಾರ್ಯತೆ ಇನ್ನೂ ಕಾಣಲಿಲ್ಲ. ನಿಜವಾಗಿ ಸಿನಿಮಾ ಶೈಲಿಯ ಹಾಡುಗಳು, ಜಾನಪದ ಶೈಲಿಯ ಹಾಡುಗಳು, ವಿಪರೀತವಾದಂಥ ಚಾಲು ಕುಣಿತ ಇದೆಲ್ಲ ಪ್ರಾರಂಭ ಆದದ್ದು ಇತ್ತೀಚೆಗಲ್ಲ. ಈಗಿನ ಯುವ ಕಲಾವಿದರನ್ನು ಮಾತ್ರ ನೀವು ಆಕ್ಷೇಪ ಮಾಡಬೇಡಿ. 10 ವರ್ಷದ ಈಚೆಗೆ ಹಾಳಾಗ್ತಾ ಇದ್ದದಲ್ಲ, 10 ವರ್ಷದ ಈಚೆಗೆ ಹೆಚ್ಚು ಹಾಳಾಗಿದೆ. ಅಂದರೆ ಮೊದಲಿನ ಕಲಾವಿದರೆಲ್ಲ ಸ್ವಲ್ಪ ಹಾಳು ಮಾಡ್ತಾ ಬಂದಿದ್ದರು. ಆಗ ಈ ವಾಟ್ಸಪ್ ಫೇಸ್ಬುಕ್ ಇರಲಿಲ್ಲ. ಇವಾಗ ಹೇಳಿ ಅವ ಹೇಳಿದ್ರೊಳಗೆ ಮೇಳವೇ ಮುಗಿದು ಹೋಗ್ತಿತ್ತು. ಆ ವರ್ಷದ ಸುದ್ದಿ ಕೈದು. ಈಗ ಹಾಗಲ್ಲ. ನಮ್ಮ ಗ್ರಾಚಾರಕ್ಕೆ ಈಗೀಗ ಬರೋ ಕಲಾವಿದರಿಗೆ ಎಂತಾಗಿದೆ, ಇವತ್ತು ತಾವು ಇಲ್ಲಿ ಏನು ಮಾಡಿದ್ರು ನಾಳೆ ಗೊತ್ತಾಗ್ತದೆ, ಈಗ ಗೊತ್ತಾಗ್ತದೆ. ಹಾಗಾಗಿ ಪ್ರಚಾರ ಆಯಿತು. ಬಿಟ್ಟರೆ ಮೊದಲಿಂದಲೂ ಸ್ವಲ್ಪ ಕೆಡಿಸ್ತಾ ಬಂದಿದ್ದಾರೆ. ಅದು ಗ್ರಾಚಾರಗೆಟ್ಟು ಈಗಿನ ಯುವ ಕಲಾವಿದರ ತಲೆಗೆ ಬಂದಿದೆ ಅಷ್ಟೇ, ಅವ್ರು ಮಾಡಿದ್ದು ಅಂತದ್ದು ಅಲ್ಲ. ಹಾಗಾಗಿ ಇದೆಲ್ಲವೂ ವಾಸ್ತವ ಸತ್ಯ. ಆದ್ದರಿಂದ ನಮಗೆ ನೀವೇನೇ ಹೇಳಿ, ಯಕ್ಷಗಾನಕ್ಕೆ ವಿಮರ್ಶೆ ಬೇಕು, ಬುದ್ಧಿ ಹೇಳುವವರು ಬೇಕು, ಹಿರಿಯ ಕಲಾವಿದರ ನಿರ್ದೇಶನ ಬೇಕು. ಆದರೆ ಹಿರಿಯ ಕಲಾವಿದರು ನಮ್ಮ ಪಾಲಿಗೆ ಹೇಗಿರಬೇಕು ಕೇಳಿದರೆ ತೆಂಗಿನ ಮರದ ಹಾಗಿರಬೇಕು. ತೆಂಗಿನ ಮರ ಎಷ್ಟೇ ಎತ್ತರಕ್ಕೆ ಹೋದರೂ ಆಚೆ ಈಚೆ ಉಳಿದ ಮರಗಳೆಲ್ಲ ಬೆಳೆಯುವುದಕ್ಕೆ ಅವಕಾಶ ಕೊಡಬೇಕು. ಹಿರಿಯ ಕಲಾವಿದರು ಆಲ್ದ ಮರ ಆಗಬಾರ್ದು. ಆಲ್ದ ಮರ ಬೆಳೆದಲ್ಲಿ ಮತ್ತು ಬೇರೆ ಮರವೇ ಬೆಳೆಯುವುದಿಲ್ಲ, ಗಿಡವೇ ಹುಟ್ಟುವುದಿಲ್ಲ. ನೋಡಿ, ಹಾಗಾಗಬಾರ್ದು. ತೆಂಗಿನ ಮರದೋಪಾದಿಯಲ್ಲಿ ಹಿರಿಯ ಕಲಾವಿದರು ಬೆಳೆದು ನಿಂತರೆ ಹಿರಿಯ ಕಲಾವಿದರಿಗೆ ರಟ್ಟೆಗೆ ಕೈ ಹಾಕಿ ಕೇಳಿದರೆ, ನಮ್ಮಲ್ಲಿ ಈಗಲೂ ಹಿರಿಯ ಕಲಾವಿದರನ್ನು ಗೌರವಿಸುವ ಸಂಸ್ಕಾರ ಉಂಟು, ಹಿರಿಯ ಕಲಾವಿದರನ್ನು ಗೌರವದಿಂದ ಕಾಣುವ ಗುಣ ಉಂಟು. ಅಂಥ ಸಜ್ಜನಿಕೆಯ ಯುವ ಕಲಾವಿದರು ಅನೇಕರಿದ್ದಾರೆ. ಎಲ್ಲೋ ಅಪವಾದ ಕೆಲವರು ಇರಬಹುದು. ನಮಗೂ ನಿರ್ದೇಶನ ವಿಮರ್ಶೆ ಬೇಡ ಅಂತಿಲ್ಲ, ಎಲ್ಲ ಕಲಾವಿದರು ಒಪ್ಪಿಕೊಳ್ತಾರೆ. ಆದರೆ ಅದನ್ನು ಹೇಳುವ ರೀತಿಯಲ್ಲಿ ಹೇಳುವ ಪರಿಸ್ಥಿತಿಯಲ್ಲಿ ಅಂಥವರೊಬ್ಬರು ಬೇಕು. ಅಂಥದ್ದಕ್ಕೆ ಹೇಳುವಂಥ ಒಂದು ಅವಕಾಶವನ್ನು ನಡೆಸಿಕೊಡುವ ಒಂದು ವೇದಿಕೆ ಬೇಕು. ಹಾಗಾಗಿ ಈ ಸಂಸ್ಕಾರ ಭಾರತಿಯವರ ಈ ಕಾರ್ಯಕ್ರಮ ಜೊತೆಯಲ್ಲಿ ನೀಲಕೋಟೆ ಶಂಕರ ಹೆಗಡೆಯವರು ಹೇಳಿದಾಗೆ ಇವತ್ತು ಬಂದಾಯಿತು ನಾಳೆ ಹೋಗಾಯಿತು ಮಾಡಬೇಡಿ. ಪ್ರತಿ ವರ್ಷ ಸಂಸ್ಕಾರ ಭಾರತೀಯ ಮುಂದಾಳುತನದಲ್ಲಿ ಎಲ್ಲ ಒಟ್ಟಾಗಿ ಬರುವ ವರ್ಷ ಇದಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮವನ್ನು ನಾವು ನಡೆಸೋಣ. GL ಹೆಗಡೆಯವರು ಜೊತೆಯಲ್ಲಿ ಶಿವಾನಂದ ಹೆಗಡೆಯವರು ಯಕ್ಷಗಾನದ ಅನೇಕ ಅನುಭವಿ ಹಿರಿಯ ಕಲಾವಿದರನ್ನು ಮುಂದಿಟ್ಟುಕೊಂಡು ಎಲ್ಲ ಉತ್ತರ ಕನ್ನಡದ ದಕ್ಷಿಣ ಕನ್ನಡದ ಎಲ್ಲ ಯುವ ಕಲಾವಿದರಿಗೆ ಹೇಳೋಣ, ಹೀಗೀಗೆ ಯಕ್ಷಗಾನದ ಬಗ್ಗೆ ನಮಗೆ ಉಪದೇಶ ಕೊಡಲಿಕ್ಕೆ ಇಂಥವ್ರು ಬರ್ತಾ ಇದ್ದಾರೆ, ಎಲ್ಲ ಬರಬೇಕು, ಒತ್ತಾಯ ಮಾಡಿ ಕರೆಯೋಣ. ಆ ಮೂಲಕವಾಗಿ ಆದಷ್ಟು ಸಂಪ್ರದಾಯಕ್ಕೆ ಒತ್ತು ಕೊಡೋಣ. ಪೂರ್ಣ ಸಂಪ್ರದಾಯವನ್ನೇ ಮಾಡಿದರೆ ಆ ಜನವೂ ನೋಡುವುದಿಲ್ಲ. ಈಗ ಯಾರಿಗೂ ಬೇಡ. ಗೋಪಾಲ ವೇಷ ಉಂಟು ಅಂತಾದರೆ ತಡೆಯ, ಗೋಪಾಲ ವೇಷ ಮುಗಿದ ಮೇಲೆ ಒಳಗೆ ಬತ್ನ ಹೇಳು ಕಾಲ ಇದು. ಭಾಷಣ ಮಾಡ್ತಾಯಿದ್ರೆ ಭಾಷಣ ಮುಗಿದ ಮೇಲೆ ಬರುವವರು. ಯುದ್ಧ ಕುಣಿತ ಬೇಡ. ಸ್ತ್ರೀ ವೇಷ ಪ್ರವೇಶ ಆಗುವುದೇ ಚಾ ಕುಡಿಲಿಕ್ಕೆ ಹೋಗಲಿಕ್ಕೆ ಜನರಿಗೆ.
ವನವಿಹಾರ ಶುರು ಆಯಿತು ಆದರೂ ಕೂಡ ಒಂದು ಕವಳ ತಿನ್ಕೊ ಬತ್ತೇಳಿ ಎದ್ದು ಹೋಗ್ತಾ. ಅಂದರೆ ಯಾವುದು ಬೇಡ ಆಗಿದೆ ಮಾಡಬೇಕು ಎಂದು ನಮಗೂ ಗೊತ್ತುಂಟು, ನಾವು ಮಾಡ್ಬೋದಿತ್ತು. ಸ್ವೀಕಾರ ಮಾಡುವವರು ಯಾರು? ಈಗ ಏನಿದ್ರು ಏಕದಮ್ ವೇಗ, ಎಲ್ಲ ಫಾಸ್ಟ್ ಫಾಸ್ಟ್ ಫಾಸ್ಟ್. ಮೊದಲು ಚಂದ್ರಾಚರಿತ್ರೆಯೋ ಹರಿಶ್ಚಂದ್ರನೋ ಇಡೀ ರಾತ್ರಿ ಒಂದೇ ಪ್ರಸಂಗ ಮಾಡ್ತಿದ್ರಂತೆ. ಈಗ ಅಂಥದ್ದು 3 ಹರಿಶ್ಚಂದ್ರನ ಮಾಡ್ತೇವೆ ನಾವು. ಆದರೂ ಜನರಿಗೆ ಸಾಕಾಗುವುದಿಲ್ಲ, ಜನರಿಗೂ ಸಾಕಾಗುವುದಿಲ್ಲ, ನಮಗೂ ಹೆಚ್ಚು ಬೆಳೆಸ್ಲಿಕ್ಕೆ ಬರೋದಿಲ್ಲ. ಮತ್ತೊಂದು ಕಲ್ಯಾಣ ಇಟ್ಟರು ಇಟ್ಟಾಯಿತು, ಬೆಳಗಾಗುವುದಿಲ್ಲಲ್ಲ. ಅಂದರೆ ಆ ವೇಗಕ್ಕೆ ನಾವು ಹೊಂದಿಕೊಂಡಾಗಿದೆ. ಹಾಗಾಗಿ ನೀವು ಹೇಳುವುದು ಸತ್ಯ, ನಾವು ಹೇಳುವುದು ಪರಮ ಸತ್ಯ. ನಮ್ಮದನ್ನು ಸ್ವೀಕಾರ ಮಾಡಿ, ನಿಮ್ಮದನ್ನು ನೀವು ಹೇಳುವುದು ಬಿಡಬೇಡಿ. ಯಾಕೆಂದರೆ ನೀವು ಹೇಳ್ತಾ ಇದ್ರೆ ಹಾಗೊಂದು ಇತ್ತು ಎನ್ನುವ ಕಲ್ಪನೆಯಲ್ಲಿ ನಾವು ಜೀವನ ಮಾಡ್ತೇವೆ. ದಯವಿಟ್ಟು ಅದನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಕಷ್ಟ. ನಿಮಗೆ ತೀರಾ ಇತ್ತೀಚಿನ ಯಕ್ಷಗಾನ ಮತ್ತು ಯುವ ಕಲಾವಿದರ ನಾಟ್ಯ, ಕುಣಿಲಿಕ್ಕೆ ಕುಣಿತ ಇದೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಆದಷ್ಟು ನಮ್ಮ ಪೌರಾಣಿಕ ಪ್ರಸಂಗಕ್ಕೆ ಬನ್ನಿ. ಅಲ್ಲಿ ನಮ್ಮ ತಪ್ಪುಗಳಲ್ಲೂ ಇರುವುದಿಲ್ಲ ಅಂತಲ್ಲ, ಅಲ್ಲೂ ಇರ್ತದೆ. ಇದ್ದದ್ದನ್ನು ಸರಿಯಾಗಿ ತಿಳಿಸಿ ಎನ್ನುವ ವಿನಮ್ರ ವಿಜ್ಞಾಪನೆಯೊಂದಿಗೆ ಮತ್ತೊಮ್ಮೆ ಸಂಸ್ಕಾರ ಭಾರತಿಗೂ ಎಲ್ಲ ಗಣ್ಯರಿಗೂ ತಲೆಬಾಗುತ್ತಾ ಮಾತಿಗೆ ವಿರಾಮವನ್ನು ನೀಡ್ತೇನೆ. ನಮಸ್ತೆ. ನಾನು ನಿನ್ನ ಕಡೆ ನೋಡ್ತಾ ಮಾತಾಡಿದ್ದು ಯಾಕೆ ಅಂತ ಗೊತ್ತಾಗಿರಬೇಕು. ಇವತ್ತವ ಸಂಧಾನದ ಕೌರವನ ಅರ್ಥ ಹೇಳ್ದಂಗೆ ಹೇಳಿದ್ದಾನೆ. ಒಬ್ಬ ಸಮರ್ಥ ಕಲಾವಿದರಾದಂತಹ ನಿಮ್ಮಂಥವರೆಲ್ಲ ಈ ಭಾಷಣ ಬಿಡಬೇಕು. ಈ ಜವಾಬ್ದಾರಿಯನ್ನು ನಾವು ಹೊರದೇ ಇದ್ದರೆ, ನಾವು ಬರೇ ಹೊಟ್ಟೆಪಾಡಿಗಾಗಿ ಯಕ್ಷಗಾನವನ್ನು ಅವಲಂಬಿಸ್ತೇವೆ ಅಂತ ಆದರೆ ನೋ, ದಿಸ್ ಇಸ್ ನಾಟ್ ದಿ ವೇ. ಮತ್ತೆ ಮತ್ತೆ ಅದೇ ತಾಳದ ಪದ್ಯ ಬಂದಾಗ ಹಾಗೆ ಕುಣಿದು ಬೇರೆ ಅಂತ ಕುಣಿತಾರೆ ಅವರು. ಎಷ್ಟು ಸಲ ರಿಪೀಟ್ ಆಗ್ತದೆ ನೋಡಿ. ಸ್ವಲ್ಪ ಭಾಗವತರು ನೋಡಿ ಚಪ್ಪಾಳೆ ಹಾಕ್ತಾರೆ ಮೈಯರು. ಅವನು ಯಾವ ಜಾತಿ ಅಂತ ನೋಡಲೇ ಇಲ್ಲ ನಾವು. ಆದರೂ ಬಿಡಿ ಬ್ರಾಹ್ಮಣರ ಮೇಲೆ ಬೈತಾರೆ ಈಗಲೂ. ಬ್ರಾಹ್ಮಣರೇ ಹಾಳು ಮಾಡಿದ್ರು ಜಗತ್ತ ಅಂತ ಅವ್ರ ತಲೆಗೆ ಮದ್ದು ಹಾಕಬೇಕಷ್ಟೆ. ಕಲಾವಿದರು ಎಷ್ಟು ಮಜಾ ಇದ್ದಾರೆ ಅಂದರೆ, ಅವರು ಪಾರ್ಟ್ ಮುಗಿದ್ರು, ಮೊಖಕ್ಕೆ ವಾರಿಸಿದ್ರು, ಹೋದರು.